ಫೆಟಾ ಚೀಸ್ ಆ ಚಿನ್ನಕ್ಕೆ ಅಷ್ಟೊಂದು ದುಡ್ಡು ಕೊಡೋ ಬದಲಿಗೆ ನಂದು ಎರಡನೇ ಪಾಪುನ ದತ್ತು ತಗೋತೀರ. ನನ್ನ ಅಭಿಪ್ರಾಯ ಗಂಟ್ಲು ಉರಿತೈತೆ. ಟ್ರೈನ್ ಮಾಡಲೇಬೇಡಿ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದ್ರ ಮೇಲೆ ಸ್ವಲ್ಪ ಕ್ರೀಮ್ ಹಾಕಿ ತಿನ್ಬೇಕು. ಮಾಮಿ ಅಲ್ಲಿಡಿ ಮಾಮಿ. ಆಮೇಲೆ ಇನ್ನೊಂದು ಫೆಟಾ ಚೀಸ್. ಅಲ್ಲ ಮಮ್ಮಿ, ಅದೊಂದು ಚೀಸ್ ಹಾಕೊಂಡು ಸೌತೆಗೆ ಎತ್ತಿದ್ ಮಲ್ತೇರು ಮಧ್ಯಾಹ್ನ ಕಟ್ ಮಲ್ಕೊಡು. ಮಾಮಿ ಇಲ್ಲಿ ಕೇಳಿ, ಅದು ಅಲ್ವಾ ಸಂಧ್ಯಾ ಫೆಟಾ ಚೀಸ್ ಹಾಕಿ ಮಾಡ್ತಾರಲ್ಲ, ಅದು ಮಾಡೋಣ ಒಂದ್ಸತಿ ಒಂದಿನ. ಇವಾಗ ಹುಷಾರ ಕಟ್ ಮಾಡಿ ಇಟ್ಕೊಳ್ಳೋಕೆ ಶಕ್ತಿ ಇಲ್ಲ. ಹಿಂಗೆ ಹತ್ರ ಬಿಟ್ಕೊಂಡು ಕಟ್ ಮಾಡ್ಬಿಡ್ತ ಶಕ್ತಿನೇ ಇಲ್ಲ. ಯಾವಾಗಲೂ ಚೆನ್ನಾಗಲ್ಲ. ವಾಟರ್ ಮೆಲನ್ ಸಿಪ್ಪೆ ತೆಗೆದು ಕಟ್ ಮಾಡೋದು ನೋಡಿದ್ರೆ ಇವಾಗ ನನಗೆ ಹಿಂಗ್ ಕಟ್ ಮಾಡ್ಕೊಡ್ತೀರಾ ಯಾರಾದ್ರೂ? ನೋಡಿ ಮಾಮಿ, ನಂಗೆ ಯಾರಾದ್ರೂ ಹಿಂಗ್ ಕಟ್ ಮಾಡ್ಕೊಡ್ತೀರಾ? ನಂಗೆ ಇದು ಸಿಪ್ಪೆ ಬೇಡ, ಸಿಪ್ಪೆ ಬೇಡ. ಕೈ ಕೊಡ್ಬಾರ್ದು, ಇಡೀ ಚೂರಿಯಲ್ಲಿ ಕೊಬ್ಬಾಗತ್ತದೆ. ಮೋಡ ಮುಚ್ಚಿದ ವಾತಾವರಣ ನೋಡಿ, ಮೋಡ ಮುಚ್ಚಿದ ವಾತಾವರಣ ಬರ್ತಾ ಇದೆ ಇಲ್ಲಿ. ಯಾರ ಮನೆಗಾದ್ರೂ ಅಡಿಗೆ ಪ್ರೋಗ್ರಾಮ್ ಇದೆ, ರೇಣುಕಾ ಮ್ಯಾಮ್ ಮತ್ತೆ ತಾರಾ ಮ್ಯಾಮ್ ನ ಕರ್ಕೊಂಡು ಹೋಗಿ. ಇಬ್ರು ನಾನು ಫ್ರೂಟ್ ಕಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆನೆ. ಈ ತರ ಎಲ್ಲ ಕಟ್ ಮಾಡಿ ತಿನ್ನೋದಿಲ್ಲ ನಾನು. ಸಿಪ್ಪೆ ತೆಗೆದು ತಿನ್ನುವಂತ ಫ್ರೂಟ್ ಆರೆಂಜ್ ಅಮ್ಮ ಒಂದು ವಿಡಿಯೋ ಕೊಡ್ತೇನೆ ನಾ ಬೇತೇನೆ ಒಂಜಿ ಅವಿ ಇಂಚನೆ ಕರೆಕ್ಟ್ ಇಂಚನೆ ಹಾಕಿ. ಇದು ಜಾಸ್ತಿ ವೇಸ್ಟ್ ಆಗಲ್ಲ ತರ. ಆಯ್ತಾ? ಇನ್ನ ಇದನ್ನು ಕಟ್ ಮಾಡಿ ಒಂದು ಗೆದ್ದಿಲ್ಲ ತರ ಒಂದು ತಟ್ಟೆ ಕೊಡ್ತಾರೆ, ಪ್ಲೇಟ್ ಅಂತ ಬಟ್ಲು. ನಾನು ಬಟ್ಲು ಕೊಡ್ತೀನಿ. ಮುಂದೆ ಯಾವ ಅಲ್ಲ ಇದು ಬಟ್ಲು ಆಯ್ತಾ? ಇದು ಬಟ್ಲೆ, ಇದು ಅದು ಬಟ್ಲು. ನಿಮ್ದು ಬಟ್ಲು ಬೇರೆ, ಅದು ಚಿಕ್ಕ ಬಟ್ಲು. ಅದು ಚಿಕ್ಕ ಬಟ್ಲು. ಇದು ಆಡಿಯನ್ಸ್ ಹೆಂಗೆಲ್ಲ ಮಂಡೆ ಕೊಡ್ತಿದ್ರೆ ಯಾಕಂದ್ರೆ ಮೊಬೈಲಲ್ಲೇ ಸರಿಯಾಗಿ ಮಿಡ್ಲ್ ನೋಡಿ ಫ್ರೆಂಡ್ಸ್, ಇದು ಬಟ್ಲ, ಇದು ಬಟ್ಲ. ಇದು ಚಿಕ್ಕ ತಟ್ಟೆ. ಇದು ತಟ್ಟೆ ಅಂತ ನೋಡಿ, ಇದು ತಟ್ಟೆ ಅಂತ ನೋಡಿ, ಇದು ತಟ್ಟೆ ಅಂತ. ಇದು ಹೋಟ್ಲಲ್ಲಿ ಬಟ್ಲಿಡ್ಲಿ ಅಂತ ಹೇಳ್ತಾರಲ್ಲ, ಯಾಕೆ? ಇದು ಬಟ್ಲಿಡ್ಲಿ, ಇದು ಬಟ್ಲಿಡ್ಲಿ ತಟ್ಟೆ. ಮಾಮ ಸೀದಾ ಬರ್ತಾರೆ ಓಡ್ಕೊಂಡು, ಇವರೇ ಜಗಳ ಮಾಡ್ತಾರೆ, ಆಯ್ತಾ ಮಮ್ಮಿ? ಇವಾಗ ಹುಷಾರು ಮಮ್ಮಿ, ಕೈ ನೋಡಿ ಫ್ರೆಂಡ್ಸ್, ಈ ತರ ಕಟ್ ಮಾಡಿ ಕಲ್ಲಂಗಡಿ ವೇಸ್ಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದಾಯ್ತಾ? ಇದೆಲ್ಲ ಚಿಕ್ಕ 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 ಪೀಸ್ ಕಟ್ ಮಾಡಿ. ತುಂಬಾ ಸ್ವೀಟ್ ಇರ್ಬೇಕಾಗಿತ್ತು ಇವತ್ತಿದ್ದು ವಿಡಿಯೋಗೆ. ಆ ಮಸಾಲೆ ಪ್ರಿಪೇರ್ ಮಾಡ್ಬೇಕಲ್ಲ. ನನಗೆ ರೀಸೆಂಟಾಗಿ ಯಾರೋ ಒಬ್ಬರು ಕೇಳಿದರು, ನೀವು ನನ್ನ ಮಗುನ ದತ್ತು ತಗೋತೀರಾ ಅಂತ. ಇದನ್ನು ಮಾಮಿ ಅಮ್ಮನ ಹತ್ರ ಹೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಗೊತ್ತಾಗಬೇಕು ಅಂದರೆ ಕೊನೆ ತನಕ ವಿಡಿಯೋವನ್ನು ನೋಡಿ. ಏನು ಏನ್ ತೂಗ್ತಾ ಇದ್ದಾರೆ? ಮಗುನ ತೂಗ್ಲಿ ಬಿಡಿ, ತಂದೆ ಅಲ್ಲ. ಈಗ ಪಾಪಿನ ದೀಪಕ್ಕೆ 5:30 ತನಕ 5:30 ತನಕ ದೀಪ ಕೊಡಿ. What guys? What guys? You guys, tell guys. ಮಗ ಕೂತ್ಕೊಂಡಂತೆ ಹೊಟ್ಟೆ ಒಳ್ಳೆ ರೀ. ಬಂದಾಗ ನಿದ್ದೆ ಮಾಡ್ತೀವಿ ಪಾಪ. ಕಾಯ್ತಾ ಇದ್ರು ನಿದ್ದೆಯಲ್ಲಿ. ಅವ್ರು ಹೇಳಿ ನಿದ್ದೆ ಬರ್ಬೇಕಾದ್ರೆ ಕರಿಯಕ್ಕೆ ನಮ್ಮನ್ನ ಯಾರನ್ನಾದ್ರು. ಇನ್ನ ನಿದ್ದೆ
ದೀಪುಗೆ ನಿದ್ದೆಗೆ ಹೋಗ್ಬೇಕಿದ್ರೆ ಹೇಳಿ ಬರೋದು ಹೇಳಿದ್ರೆ ಆಯ್ತು. ಹೇಳ್ಬಿಡಿ ಹಾಗೆ ಹೋಗಿದ್ದೀವಿ ಪ್ಲೀಸ್. ಇಲ್ಲಿದೆ ವಾಟರ್ ಮೆಲನ್ ಅಂಡ್ ಇಲ್ಲಿ ಮಸಾಲ ಪೇಸ್ಟ್ ಮಾಡೋಣ ಇದರಲ್ಲಿ. ಓಕೆ, ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ. ಮಾಮಿ ಗೈಸ್ ಅವ್ರಿಗೆ ನನ್ನ ಮೇಲೆ ಧೈರ್ಯ ಇಲ್ಲ. ಈ ಹುಡುಗಿ ಏನೇನು ಮಾಡಿ ನನಗೇನೇನು ಅಂದರೆ ನಾನು ಏನು ಮಾಡಲಿ. ಆಮೇಲೆ ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಸ್ವಲ್ಪ ಹುಳಿ. ಓಕೆ, ಉಪ್ಪು ಜಾಸ್ತಿ ಹಾಕಿದ್ಯಾ 2 ಸಲ? ತಿನ್ನಕ್ಕಾಗಲ್ಲ 2 ಸಲ ಉಪ್ಪು ಹಾಕಿ. ಏನ್ ಮಾಮಿ ಉಪ್ಪು ಕಸನ ತಿನ್ನುವಾಗ ಖಾರ. ಮಾಮಿ ಫುಲ್ ಖುಷಿಗೆ ಹುಡುಗಿಗೆ ಹಬ್ಬ ಇದೆ ಅಂತ. ನೀನು ತಿನ್ನೋದು? ನಿಮ್ಮನ್ನ ತಿನ್ಸಿದ್ರೆ ಮಾಮನ ನಾವು ಹಿಡಿದು ಕುಡ್ಕೊಂಡು ಬರ್ತಾರೆ. ಹೌದಾ? ನಿಮ್ಗೇನು ಅನ್ಸುತ್ತೆ, ಚೆನ್ನಾಗಿರ್ಬೋದಾ? ವಾಟರ್ ಮೆಲನ್ಗೆ ಈ ಥರ ಚಟ್ಪಟ ಮಸಾಲೆ ಚೆನ್ನಾಗಿ ಅನ್ಸ್ಬೋದಲ್ಲ? ಸಣ್ಣದ್ ಕೊಡ್ತೀನಿ ಆಯ್ತಾ? ಗಿಫ್ಟ್ ಉಂಟಾ ಸಂಧ್ಯಾ? ಯಾರು ಫಸ್ಟ್ ತಿಂತಾರಂದ್ರೆ ಅದಕ್ಕೆ ರೇಣುಕ ನಂಗೆ ದೊಡ್ಡದು ಕೊಟ್ಟಿದ್ದು. ರೆಡಿ ಸ್ಟಾರ್ಟ್ ಪತ್ಲೆ. ಓಕೆ, ಇದು ಆಕ್ಚುಲಿ ತುಂಬಾ ವೈರಲ್ ಆಗಿರುವಂತ ರೆಸಿಪಿ ಆಯ್ತಾ. ಸಮ್ಮರ್ಗೆ ಬೆಸ್ಟ್ ಅಂತಾರೆ, ತುಂಬಾ ಹಿಟ್ ರೆಸಿಪಿ ಅಂತಾರೆ. ಟ್ರೈ ಮಾಡ್ತಾ ಇದೀವಿ. 3, 2, 1 ನಿಜ ಹೇಳ್ಬೇಕು ಹೆಂಗಾಗಿದೆ ಅಂತ. 3, 2, 1 ಸ್ಟಾರ್ಟ್. ತಿಂದೆ ಆಯ್ತಾ? ನಿಜವಾಗಿ ನಂಗೆ ವಾಟರ್ ಮೆಲನ್ ಇಷ್ಟ ಇಲ್ಲ. ಇವಳು ಯಾವಾಗಲೂ ವಾಟರ್ ಮೆಲನ್ ಹೇಳುವಾಗ ನಂಗೆ ಎಷ್ಟು ತಿಂತ ಹೇಳ್ತೇನೆ ಇವಳಿಗೆ. ವಾವ್, ಅದ್ಭುತ. ಪರವಾಗಿಲ್ಲ, ತಿನ್ಬೋದು. ಏನೇನ್ ಮಾಡ್ತಾರಂತ ಅನ್ಕೊಂಡೆ, ನೋಡಿದ್ರೆ ಪರವಾಗಿಲ್ಲ, 1 ಪೀಸ್ ತಿನ್ಬೋದು. ಚೆನ್ನಾಗಿದೆ. ಹೆಂಗಿದೆ ಮಾಮಿ? ಚೆನ್ನಾಗಿದೆ. ಯಾವ ಕೂಡ ಏನೇನು ಐಟಮ್ ತಿನ್ರಿ ರಡ್ಡು ತಿನ್ನೋಡ್ಚಿ. ಅಲ್ಲ ರೇಣುಕ, ಯಾವಾಗ್ಲೂ ಖಾರ ಅಂದ್ರೆ ಇಷ್ಟ. ಇವತ್ತೇನು ನೀವು ಸಿಂಬಳ ತೆಗಿತಿದ್ದೀರಾ? ನಿಮ್ಗಿಂತ ಖಾರ ನನ್ಗೆ ಕೊಟ್ಟಿದ್ದಾಳೆ. ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಗಂಟ್ಲು ಉರಿತೈತೆ. ಈಗಂತೂ ಮಜಾ, ಬನ್ನಿ ಈಗಂತೂ ಮಜಾ. ವಾವ್, ದಿಸ್ ಇಸ್ ಅಲ್ಟಿಮೇಟ್. ಪರವಾಗಿಲ್ಲ, 1-2 ಪೀಸ್ ತಿನ್ಬೋದು. ಸ್ವಲ್ಪ ಕಮ್ಮಿ ಹಾಕಿದ್ರೆ ಸ್ವಲ್ಪ ಖಾರ ಮಾಡ್ಬೇಕು. ಇವರು ಜಾಸ್ತಿ ಹಾಕಿದಾಳೆ. ಇವರಿಬ್ರು ಗೊತ್ತಿಲ್ಲ, ಅಲ್ಲಿ ವಿಡಿಯೋದಲ್ಲಿ ಅವ್ರ ಖಾರದ ಪುಡಿ ಹಿಂಗ್ ಸುರಿತಾರೆ. ಅಪ್ಪ ಸಾಕಪ್ಪ, ಅಂದ್ರೆ ನಮ್ಗೆ ಇಷ್ಟ ಸಾಕು. ಜಾಸ್ತಿ ಖಾರ ತಿಂತಾರಲ್ಲ ಅವರು ಸರಿ ಆಗುತ್ತೆ. ಇವರಿಗೆ ಸರಿ ಆಗುದೇನು ಖಾರ ತಿಂದವ್ರಿಗೆ. ಇದು ಕೆಳಗಡೆ ತಿನ್ನಿ ಆಯ್ತಾ. ಮೇಲ್ಗಡೆ. ವಾಟರ್ ಮೆಲನ್ ವಿತ್ ಕೋಕೋ ಕೋಲಾ. ರೆಡಿ? ಕೆಳಗಡೆ ತಿನ್ಬೇಕಾ? ನೀರು ಕೆಳಗಡೆ ತಿನ್ನಿ. 10 ಗಟ್ಟಿ. ಏನಿದು? ಎಂಡ ಕುಡ್ದಂಗೆ ಆಯ್ತಿದ್ದು. ಈ ವೈರಲ್ ಟ್ರೆಂಡ್ ನ ಟ್ರೈ ಮಾಡ್ಲೇಬೇಡಿ, ಬಟ್ ಇದನ್ನ ಚೆನ್ನಾಗಿದೆ ಇದು. ಇದು ಪರವಾಗಿಲ್ಲ, ಇದು ಎಲ್ಲಾರು ಮಾಡ್ಬೋದು, ಎಲ್ಲಾರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಇದು ಎಲ್ಲರೂ ತಿನ್ಬಹುದು. ಟೇಸ್ಟ್ ಆಗ್ತದೆ. ಖಾರ ಕಡಿಮೆ ಹಾಕಿದ್ರೆ ಖಾರ, ಉಪ್ಪು, ಹುಳಿ ಸ್ವಲ್ಪ ಹಾಕಿದ್ರೆ. ಇನ್ನ ಈ ತರದ್ ಇನ್ನ 2 ಇದೆ, ಟ್ರೈ ಮಾಡೋಣ. ಆಯ್ತು ಮೇಡಮ್. ಇವತ್ತ ನಾಳೆನಾ? ಈಗಲೇ ಮಾಡಬಿಡು. ಇನ್ನ ಖಾರ 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 ತಿಂದು ನಾನು ಅನ್ಬಿಡಿ ಇನ್ನೇನು ಖಾರಣ ನನ್ನಳ ಖಾರ. ಹೊಸಿ ಖಾರ. ನಾಳೆ ಟ್ರೈ ಮಾಡ. ಇದನ್ನ ಕರೆಕ್ಟ್ ಗೆಸ್ ಮಾಡಿದವ್ರಿಗೆ ಇವಾಗ ಪ್ರೈಸ್ ಆಯ್ತಾ. ಇದೆಷ್ಟು ಇದೆಷ್ಟು ಹಾಗೆ ಕಣ್ಣಲ್ಲಿ ಹೇಳ್ಬೇಕು. ಏನ ಇದೆಷ್ಟು? ಹಾ, ಕಾಣಿಸ್ತೈತಾ? ಇಲ್ಲ, ಪ್ರಾಮಿಸ್ ಕಾಣಿಸ್ತಾ ಇಲ್ಲ. ಇನ್ನು ತೋಲ್ಬಿಡದೆ ಸ್ವಲ್ಪ ನೋಡ್ಜಿ. ಗಾಡ್ ಪ್ರಾಮಿಸ್ ತೋಜಿ. ರೆಡಿ? ವಿಲ್ ಸ್ಟಾರ್ಟ್. ಬ್ಲೈಂಡ್ ಫೋಲ್ಡ್ ಚಾಲೆಂಜ್. ಇವರಿಬ್ರು ಅಡಿಗೆ ಮನೆಯಲ್ಲ ಇರ್ತಾರಲ್ಲ, ಸೊ ಯಾರಿಗೆ ಯಾವ್ದು ಬೇಗ ಗೆಸ್ ಮಾಡಕ್ ಆಗುತ್ತೆ ಅಂತ ನೋಡ್ಬೇಕು ಆಯ್ತಾ. ಇಲ್ಲೇ ಇಟ್ಟಿದ್ದೀನಿ ಎಲ್ಲ ಮಧ್ಯದಲ್ಲೇ. ಇವಾಗ ಓಕೆ ಅಲ್ಲ? ಎಲ್ಲ ಕಾಣಿಸ್ತಾ ಇದೆ ಅನ್ಸುತ್ತಲ್ಲ. ಓಕೆ, ಮೂಲುಂತ್ಲೆ. ಓಕೆ, ಮಾಮಿನ ಹತ್ರ ಬಂದು ನಿಲ್ಲಿಸ್ತೀನಿ. ಇಲ್ಲಿ ಬನ್ನಿ ಮಾಮಿ. ಈ ದಿನ ನಾನು ಅಮ್ಮ ಮಾಮಿ ಸೇರಿ 2 ಫುಡ್ ಚಾಲೆಂಜ್ ಮಾಡಿದ್ವಿಯಾ. ಜೊತೆಗೆ ಇನ್ನ ಒಂದು ಈ ಥರದ ಬ್ಲೈಂಡ್ ಫೋಲ್ಡ್ ಚಾಲೆಂಜ್ ಮಾಮಿ ಮತ್ತೆ ಅಮ್ಮನಿಗೆ ಟು ಗೆಸ್ ದ ವೆಜಿಟೇಬಲ್. ನಿಂಬೆಹಣ್ಣು. ಇದು ಫಸ್ಟ್ ತಿನ್ಬೇಕು ರೇಣುಕಾ. ಸೂಪರ್ ಅನ್ಸ್. ಚೆನ್ನಾಯ್ತು.
ನೀವು ಮಾಡಿರೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಾನು ಇಲ್ಲಿ ನಿಂತು ನೋಡಿದ್ನಲ್ಲ, ನಾನು ಸದ್ಯ ಫುಲ್ ಗಮ್ಮತ್ತಾಗಿದೆ. ಹೌದು. ಇದನ್ನು ಆದಷ್ಟು ಬೇಗ ಎಡಿಟ್ ಮಾಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ತೀನಿ ಆಯಿತಾ, ಮಿಸ್ ಮಾಡಿಬಿಡಿ. ಅಷ್ಟು ಮಜವಾಗಿ ಬಂದಿದೆ ಈ ಆಟ. ಆ್ಯಂಡ್ ಒಂದು ಕಡೆಯಿಂದ ನಾವು ಈ ಥರದ ಫನ್ ಗೇಮ್ಸ್ ಎಲ್ಲ ಮಾಡ್ತೀವಿ, ಇನ್ನೊಂದು ಕಡೆಯಿಂದ ಮನೆ ಬಗ್ಗೆ ಫೋಕಸ್ ಮಾಡಬೇಕು, ಜವಾಬ್ದಾರಿಗಳು ಇರುತ್ತೆ. ಸೊ ತಿಂಗಳು ಸಾಮಾನು ಅಪ್ಪಾಜಿ ತಂದಿದ್ದಾರೆ, ಅದನ್ನೆಲ್ಲ ಜೋಡಿಸಿ ಇಡಬೇಕು. ಸೊ ವುಮೆನ್ ಆರ್ ವೆರಿ ಸ್ಟ್ರಾಂಗ್. ಅದು ತಿಂಗಳು ದಿನಸಿ ತರುವಾಗ ತರೋದು. ಮತ್ತೆ ಮನೆಗೆ ನಾವು ಮಾಡ್ತೇವೆ, ಮನೇಲಿ ಬೇರೆ ಮಾಡ್ತೇವೆ. ದಿನ ಕೆನೆ ತೆಗೆದು ತಿಂಗಳಿಗೆ ಒಂದ್ಸಲ ಮಾಡ್ತೇವೆ. ಹೊಸದು ತಂದಾಗ ಹಳತ್ತೆಲ್ಲ ನಾವು ಬಾಟಲ್ಗೆಲ್ಲ ತುಂಬಿಸೋದು. ಮಲ್ಟಿ ಟಾಸ್ಕಿಂಗ್ ಮಾಡೋದು, ಅದರಲ್ಲೂ ಇದರಲ್ಲೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದು ಆ್ಯಂಡ್ ತುಂಬ ಕಲಿಯೋದು ನಾನು ಡೆಫಿನೆಟ್ಲಿ ನಮ್ಮ ಮನೆಯವರಿಂದಾನೇ. ಅಪ್ಪಾಜಿ ಸಂಜೆ ದೀಪವನ್ನು ಹಚ್ತಾ ಇದ್ದಾರೆ. ಪ್ರತಿಯೊಬ್ಬರು ಏನಾದರೂ ಮಾಡ್ತಾರೆ, ಅವ್ರವ್ರದ್ದು ಜವಾಬ್ದಾರಿಗಳು ಅಂತ ಇರುತ್ತೆ ಅಲ್ವಾ. ಏನೊಂದು ಹೊಸದ ಅದಕ್ಕೆ ಲಕ್ಸುರಿ ಡಬ್ಬಿ ಹೇಳ್ಕೊಡ್ತೇನೆ ಹೀಗೆ ನೋಡಿ ಎಲ್ಲರೂ ಡೆಲಿವರಿ ಪರ್ಸನ್ ನಾವು ಕಟ್ಟಾಗಿ ನೋಡಿ. ನನಗೆ ಯಾವ್ದು ಇಷ್ಟ ಆಯ್ತು ಹೇಳಿ, ಸಖತ್ತಾಗಿದೆಯಲ್ಲ ಇದಂತೂ, ಸೂಪರ್ ಆಗಿದೆ ಇದಂತೂ. ನೀವು ಬಾರಿ ಕೊಡ್ಲು ಒಂದು ಬಾರಿ ನಿಮ್ಮದು ಆ ಥರದೇ ಇಷ್ಟ, ನಿಮ್ಮ ಹತ್ರ ಇರೋದು ಆ ಥರದೇ ಅಲ್ವಾ? ನಂಗೆ ಮಸ್ತ್ ಇಷ್ಟ ಆಗಿ ಒಂದು. ಓ ಮೈ ಗಾಡ್, ಇದಕ್ಕೆ ನೋಡಿದ್ರ ಇದನ್ನ ಹಿಂಗ್ ಬರುತ್ತೆ ಇದು ಸರ ಮೇಲಿಂದ ಹಾಕೋದಕ್ಕ ಇದು. ವಾವ್, ದಿಸ್ ಇಸ್ ನನಗೆ ಇದು ನೋಡಿದ ತಕ್ಷಣ ಲವ್ ಆಗ್ಬಿಡ್ತಿದ್ದು. ಎಂಕ್ಲ ಲವ್ ಆಯ್ತದ ಅನ್ಕೊಂಡಿದ್ದೆ. ಲವ್ ಆಯ್ತು, ಲವ್ ಆಯ್ತು ಸಂಧ್ಯಾ, ಇಬ್ರಿಗೂ ಲವ್ ಆದ್ರಿ ಅರ್ಧ ಮಾಡ್ಲಿಕ್ಕೆ ಆಗ್ತದ. ಇವ್ರು ನಿಮ್ಗೆ ಲವ್ ಆದ್ರೆ ಏನಂತೆ, ಇಲ್ಲೇ ಇರ್ತೀರಾ, ಯಾವ್ದು ಬೇಕಂಗ ಎಕ್ಸಾಕ್ಟ್ಲಿ ಕರೆಕ್ಟ್. ಮಗಳ ಹತ್ರ ಪರ್ಮಿಷನ್ ಕೇಳಬೇಕಂತಿಲ್ಲ, ಯಾವ ಸೀರೆ ಬೇಕಾದ್ರೆ ನನ್ ಪರ್ಮಿಷನ್ ಇವಾಗ ಕೇಳಲ್ಲ. ಅವ್ರು ಹೆಂಗಿದ್ರು ಡಿಸ್ಪ್ಲೇ ನಲ್ಲಿ ಇದೆಯಲ್ಲ ಅಲ್ಲಿ ಸೀರೆ, ಯಾವ್ದು ಇವನ್ ಅಷ್ಟೇ, ಅವ್ರಿಗೆ ಯಾವ್ದು ಬೇಕಾದ್ ತಗೋತಾರೆ. ಲೈಟ್ ಆನ್ ಮಾಡಿದ್ರೆ ಆಮೇ ಇದು ನನ್ನ ಫೇವ್ರೆಟ್. ಶಾಂತಿಗೆಲ್ಲ ಪಾಡುವೆ ಅಂದಿಲ್ಲೇ ಮಸ್ತ್ ಆಗಿದೆ, ನನ್ನ ಫೇವ್ರೆಟ್ ಇದು. ಸೋ ಯುನಿಕ್. ನೋ ಸಕ್ಕತ್ತ ಬಂತ ಫೋಟೋ ಮಾಮಿ ತೋರಿಸಿ. ಮಧ್ಯದಲ್ಲಿ ಹಾಕಿದ್ರಾ ಬೆಡ್ ಅಲ್ಲಿ? ಮಧ್ಯದಲ್ಲಿ ಹಾಕಿದಿರಲ್ಲ ಬೆಡ್ ಅಲ್ಲಿ. ಸರಿ ಸರಿ ಬಿಡಿ, ನಾವ್ ಇದ್ ಮಾಡ್ತೀವಿ. ಸೂಪರ್ ಆಗಿ ಬಂದಿದೆ. ನೀವು ಹಾಕಳಿತಾರ ಅವ್ರದ್ದು ಕಾಣಿಸಲ್ಲ ಅಲ್ಲ, ಸುಮ್ಮನೆ ಮಾಡೋದು ಬಾರಿ ಪುರ್ಲು ಉಂಟು. ನೀವು ಇಟ್ಕೊಳ್ಳಿ ಅಟ್ಲೀಸ್ಟ್. ಇದು ಇಟ್ಕೊಳ್ಳಿ. ಓ ಇದೇ ವೇಟ್ ಇದೆ ಅದಕ್ಕಿಂತ. ಒಂದು ಎಲ್ಲ ಮುತ್ತುದಕ್ಕೆ ಬಿತ್ತಕ್ಕೆ ಎಲ್ಲ ಸರಿ. ಇದು ಆಕ್ಚುಲಿ ಚಿನ್ನ ತರನೇ ಅನ್ಸುತ್ತೆ. ಬಾಳ ಭಾರ ಇದೆ ಮುಟ್ಲೆಗೆ, ಬಾಳ ಭಾರ ಉಂಟು. ಇದು ಇವಾಗ ಚಿನ್ನ ರೇಟ್ ಕಮ್ಮಿ ಆಯ್ತಲ್ಲ, ಅದಕ್ಕೆ ಯಾರು ಕಳಿಸಿದ್ದಾರೆ. ವಾವ್, ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಫೋಟೋ ತಗೊಳ್ಳೋದು. ರಿಯಲಿ ಬ್ಯೂಟಿಫುಲ್. ಯಾ ಟ್ರೆಂಡ್ಸ್ ಪಾಯಿಂಟ್ ಇಂದ ಇದು ಫಸ್ಟ್ ಟೈಮ್ ಅಲ್ಲ, ಇದು ಎರಡನೇ ಸತಿ ನನಗೆ. ಅಂಡ್ ಈ ಸತಿ ವೆರಿ ವೆರಿ ಯೂನಿಕ್, ವೆರಿ ವೆರಿ ಬ್ಯೂಟಿಫುಲ್. ಅವ್ರಿಗೆಲ್ಲ ಎಕ್ಸೈಟ್ಮೆಂಟ್ ನೋಡಿ. ನಿಮ್ಗೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಇಲ್ಲಿ ಹಾಕಿದ್ದೀನಿ. ಚಿನ್ನದ ರೇಟ್ ಜಾಸ್ತಿ, ರಾಧಾಕೃಷ್ಣಕ್ಕೆ ಬಿತ್ತ ಬೆಳ್ಳಿದ ರೇಟ್ ಜಾಸ್ತಿ, ಚಿನ್ನದ ರೇಟ್ ಜಾಸ್ತಿ. ಆ ಚಿನ್ನಕ್ಕೆ ಅಷ್ಟೊಂದು ದುಡ್ಡು ಕೊಡೋ ಬದಲಿಗೆ ಈ ತರದ್ದು 10-20 ಹಾಕೋಬೋದು. ಚಿನ್ನಕ್ಕೆ ಅದರದೇ ಆದಂಥ ವ್ಯಾಲ್ಯೂ ಇದೆ. ಬಟ್ ಇಷ್ಟೊಂದು ಚಿನ್ನ ಒಂದೇ ಸತಿ ತಗೊಳಕ್ಕಾಗತ್ತಾ? ಮೇ ಬಿ 1% ಆಫ್ ಪಾಪ್ಯುಲೇಷನ್ಗೆ ತಗೊಳಕ್ಕಾಗುತ್ತೆ. ಇನ್ನು ಉಳಿದಿರೋರಿಗೆ ಚಿನ್ನನೇ ತಗೊಳಕ್ಕಾಗಲ್ಲ. ಬಟ್ ಆದ್ರೂ ಸ್ಟೈಲಿಶ್ ಆಗಿ ರೆಡಿ ಆಗ್ಬೇಕನ್ನೋ ಆಸೆ ಇರುತ್ತೆ ಅಲ್ವಾ. ಸೊ ಯು ಕ್ಯಾನ್ ಸ್ಟೈಲ್ ಅಪ್ ಈ ಥರದ ಜ್ಯುವೆಲ್ರಿ ಹಾಕೊಂಡು. ಯಾರು ಕೇಳಕ್ಕೆ ಬರ್ತಾರೆ ಅಲ್ವಾ? ಇಟ್ಸ್ ಒನ್ ಲೈಫ್. ನಿಮಗೆ ಹೆಂಗೆ ಬೇಕೋ ಹಂಗೆ ರೆಡಿ ಆಗ್ಬೋದು, ಚೆನ್ನಾಗಿ ಖುಷಿಯಿಂದ ಇರಬೇಕು. ಆ್ಯಂಡ್ ಇದು ಅಮ್ಮನ ಫೇವ್ರೆಟ್ ಜ್ಯುವೆಲ್ರಿ ಪೀಸ್. ಸೊ ಹಾಗೆ ಎಲ್ಲ ನೋಡಿ ಪ್ಯಾಕಿಂಗ್ ಮಾಡಿದ್ದಾಯಿತು, ನೀಟಾಗಿ ಸೆಟ್ ಮಾಡಿದ್ದು ಆಯಿತು. ಇನ್ನು ಅಪ್ಪಾಜಿ ಎಲ್ಲ ತಿಂಗಳು ಸಾಮಾನು ತಂದಿದ್ರಲ್ಲ, ಅದನ್ನು ಈ ಥರ ಸಾಂಬಾರು ಹುಡಿ ಮಾಡೋದಕ್ಕೆ ಅಂತ ತಾತನ ಹತ್ರ ಕಟ್ ಮಾಡೋದಕ್ಕೆ ಕೊಟ್ಟಿದ್ದೀವಿ. ಹಸಿಮೆಣಸಿನಕಾಯಿ ತಿನ್ನಿಸ್ತಾವ್ರ ಅಮ್ಮ ನಮ್ಗೆ. ಹಸಿಮೆಣಸು ತಿಂತಾರ ಮಗ್ನ, ಹಸಿಮೆಣಸು ತಿನ್ನಿಸ್ತಾರ ಮಗ್ನ. ನಮ್ಮನ್ ತಿನ್ಸೋದು ಈಗ ಅಜ್ಜಿ ಪಾಪಡ್ ಮಲಗಿಸಿಕಾದ್ರು ಬೇಕಂದ್ರೆ ಈಗ ಮುದ್ದು ಮುದ್ದು ಹಾಕಿ ರಗ್ಲ ಮಾಡ್ತೀರಾ? ಹಾಕವ ನಿದ್ದೆ ಮಾಡ್ತಿಲ್ಲ ರಗ್ಲ. ಹಾಕಪ್ಪ. ಕ್ರೀಮ್ ಚೀಸ್, ಆಲಪಿನೋ ಹಾಗೆಯೇ ಟಾಕೀಸ್ನ ಈ ಥರ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಅನ್ನೋ ವೀಡಿಯೋಸ್ನ ನೋಡಿದ್ದೀನಿ. ಸೊ ಇವತ್ತು ನಾವು ಟ್ರೈ ಮಾಡುವ. ಸ್ಪೈಸಿ ಆಗಿದೆ, ಬಟ್ ಇಟ್ ಇಸ್ ಸೋ 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 ಗುಡ್. ಯಮ್ಮಿ ಅನ್ಸುತ್ತೆ.
ಸೂಪರ್ ಆಗಿ ಚಟ್ಪಟ ಡಿಫ್ರೆಂಟ್ ಸ್ನಾಕ್ ಟ್ರೈ ಮಾಡ್ಬೇಕಂದ್ರೆ ಯು ಶುಡ್ ಟ್ರೈ. ನೋಡಿ ಇಲ್ಲಿ ಸೆಕೆಂಡ್ ರೌಂಡ್ ಇವ್ರು ರೆಡಿ ಆಗ್ತಾ ಇದಾರೆ. ಇಲ್ಲ ತುಂಬಾ ಚೆನ್ನಾಗಿದೆ, ಚಳಿಗಾಲಕ್ಕೆ ಹೇಳಿ ಮಾಡಿಸಿದ್ದು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿದೆ. ಅದ್ಭುತ. 10ಗೆ 10ಗೆ 9.5 ಕೊಡ್ಬೋದು. ವಾವ್, 10 ಕೊಡ್ಬೋದು. ತುಂಬಾ ರುಚಿ ಆಗ್ತದೆ. ಅದು ಖಾರ, ಇದು ಮೆಣಸು, ಗ್ರೀ ಅಥವಾ ಅದೊಂದು ಕ್ರೀಮ್ ಚೀಸ್. ಕ್ರೀಮ್ ಚೀಸ್. ಪರ್ಫೆಕ್ಟ್. ಫಸ್ಟ್ ಟೈಮ್ ಲೈಫಲ್ಲಿ ಟಾಕೀಸ್ ತಂದಾಗ ನನಗೆ ಇಷ್ಟನೇ ಆಗಿರಲಿಲ್ಲ. ಐ ವಿಲ್ ಈಸಿಲಿ ರೇಟ್ ದಿಸ್ 8.5 ಬಿಕಾಸ್ ನಾನು ಯಾವಾಗಲೂ ತಿನ್ನಲ್ಲ. ಬಟ್ ಅಕಸ್ಮಾತ್ ಮನೆಯಲ್ಲಿ ಪಾರ್ಟಿ ಇದ್ದಾಗ ಏನಾದ್ರು ಡಿಫ್ರೆಂಟ್ ಆಗಿರೋ ಸ್ನಾಕ್ಸ್ ಮಾಡ್ಬೇಕಂದ್ರೆ ಇದನ್ನ ಮಾಡ್ಬೋದು ಆಯ್ತಾ. ಈ ತರ ರೆಡಿ ಮಾಡಿ ಇಡ್ಬೋದು. ನೆಕ್ಸ್ಟ್ ಇಷ್ಟಪಡ್ತಾರೆ. ನೆಕ್ಸ್ಟ್ ಈ ತರದ್ ಏನ್ ಟ್ರೈ ಮಾಡ್ಬೇಕು ಅಂತ ಲೆಟ್ ಅಸ್ ನೋ. ಅದೇ ದಿನ ಸಂಜೆ ಹಾಗೆ ಮಾಮಿ ಅಮ್ಮನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ಅವರ ಫೇವ್ರೆಟ್ ಡಿಶಸ್ನ ಅವ್ರು ಆರ್ಡರ್ ಮಾಡಿದ್ರು. ಇವತ್ತು ನನಗೆ ಯಾರ್ದೋ ಮೆಸೇಜ್ ಇನ್ಸ್ಟಾಗ್ರಾಮ್ನಲ್ಲಿ, ನಂದು 2ನೇ ಪಾಪುನ ದತ್ತು ತಗೋತೀರಾ, ಹೆಣ್ಮಗು ನಂದು, ನಿಮ್ಮ ಮಗನ ಜೊತೆ ಅದಕ್ಕೂ ಹಾಲು ಕೊಡಿ, ಅದಕ್ಕೂ ಸಾಕಿ ಅಂತೆ. ಯಾರಾದ್ರೂ ಹಂಗ ಅಂತಾರ, ನಾನು ಅನ್ಕೊಂಡೆ. ಎಣ್ಣೆ ಅಂತ ಅದಕ್ಕೆ ಮಾಡ್ಕೊಳ್ಳುವಾಗ ಗೊತ್ತಿಲ್ಲ ಅವಳಿಗೆ ಮಾಡ್ಬೇಕಾ ಬೇಡವಂತ. 2ನೇ ಪಾಪು ಹೆಣ್ಣ ಗೊತ್ತಿಲ್ಲ, ನಂದು 2ನೇ ಪಾಪು ಹೆಣ್ಣು, 2 ಹೆಣ್ಣು ಅಂತ ಗೊತ್ತಿಲ್ಲ. ಎಣ್ಣೆ ಪಪ್ಪು ಹೆಣ್ಣು ಅಂದ್ರೆ ಅದೇ ಹಂಗೆ ಯಾರು ಕೇಳ್ತಾರ? ಅವಳು ಎತ್ತಿರೋಳು. ನಾನಾದ್ರೆ ಖಂಡಿತ ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನಾನಾಗ್ಲಿ ನನ್ನ ಮಗಳ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ ಆಯಿತಾ. ಸದ್ಯಕ್ಕೆ ಇಷ್ಟೇ, ಮತ್ತೆ ಸಿಗೋಣ ಆದಷ್ಟು ಬೇಗ. ಲಾಟ್ಸ್ ಆಫ್ ಲವ್. ಬಾಯ್.